ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಹೀರೋ ಫಿನ್ಕ್ರೋ ಪರ್ಸನಲ್ ಲೋನ್ ಆ್ಯಪನ್ನು ನಾನು ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಬನ್ನಿ. ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ಅನ್ನೋದು ಸಿಗುತ್ತೆ, ನಮಗೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 3.9 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 5 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ಪರ್ಸ್ನಲ್ ಲೋನ್ ರೇಟ್ಸ್ ಹಾಗೆ ಫೀಸ್ ನೋಡೋದಾದರೆ ಲೋನ್ ಅಮೌಂಟ್ ಬಂದುಬಿಟ್ಟು 50,000 to 5 lakhವರೆಗೂ ನಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಹಾಗೆ ಇಲ್ಲಿ ಟೆನ್ಯೂರ್ ಬಂದುಬಿಟ್ಟು 12 months to 36 monthsವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಂಟ್ರೆಸ್ಟ್ ಆಫ್ ರೇಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ ನಮಗೆ 19% ಪರ್ ಇಯರ್ಗೆ ಸಿಗ್ತಾ ಇದೆ, ಪರ್ ಆ್ಯನಮ್ಗೆ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ APR ಬಂದುಬಿಟ್ಟು 45% ನಮಗೆ ಬರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇವರು 2.5%ನ ಕೊಡ್ತಾರೆ. ಹಾಗೆ ಲೋನ್ ಅಮೌಂಟ್ ಕೂಡ ಇದರಲ್ಲಿ ಇರುತ್ತೆ, ಪ್ಲಸ್ ಟ್ಯಾಕ್ಸಸ್ ಕೂಡ ನಮಗೆ ಅಪ್ಲೈ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 1 lakh ಇತ್ತು ಅಂತ ಅಂದ್ಕೊಳ್ಳಿ. ಈ ಒಂದು 1 lakh ಅಮೌಂಟ್ಗೆ ಇಂಟ್ರೆಸ್ಟ್ ರೇಟ್ ನಮಗೆ 19% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾರೆ. 12 months ನಮಗೆ ರೀಪೇಮೆಂಟ್ ಟೆನ್ಯೂರ್ ಅನ್ನೋದು ಇರುತ್ತೆ. ಸೊ ಟೋಟಲ್ ಇಂಟ್ರೆಸ್ಟ್ ಪ್ಲಸ್ ಪ್ರೊಸೆಸಿಂಗ್ ಫೀಸ್ ಇನ್ಕ್ಲೂಡಿಂಗ್ GST ಕೂಡ ಮಾಡಿದರೆ ನಮಗೆ ಇಲ್ಲಿ 1,13,538 rupees ನಮಗೆ ಆಗುತ್ತೆ. EMI ಬಂದುಬಿಟ್ಟು 9,216 rupees ನಾವು ಮಂತ್ಲಿ EMIನ ಪೇ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ, ಯಾಕೆ ಇದು ನಮಗೆ ಈ ಒಂದು ಅಪ್ಲಿಕೇಶನ್ ಯೂಸ್ ಆಗ್ತಾ ಇದೆ ಅನ್ನೋದು ನೋಡೋದಾದರೆ, ಈ ಒಂದು ಅಪ್ಲಿಕೇಶನ್ ತುಂಬಾ ಟ್ರಸ್ಟೆಡ್ ಬಿಸ್ನೆಸ್ ಅಪ್ಲಿಕೇಶನ್ ಆಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಲೋನ್ಸ್ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ನಮಗೆ ಸಿಗೋದಿಲ್ಲ. ಹಾಗೆ ಇಲ್ಲಿ ಕ್ವಿಕ್ ಪರ್ಸ್ನಲ್ ಲೋನ್ ಅನ್ನೋದು ನಮಗೆ ಆಗ್ತಾ ಇದೆ. ಹಾಗೆ ಇಲ್ಲಿ ಜಸ್ಟ್ ನಮ್ಮ ಒಂದು 3 ಸ್ಟೆಪ್ಸಿಂದ ನಾವು ಈಸಿಯಾಗಿ ಲಾಗಿನ್ ಆಗಿ ಸೈನ್ ಅಪ್ ಆಗ್ಬೋದು. ಹಾಗೆ ಇಲ್ಲಿ ರೀಪೇಮೆಂಟ್ ಕೂಡ ನಮಗೆ ಈಸಿಯಾಗಿ ಸಿಗ್ತಾ ಇದೆ, ಮ್ಯಾನೇಜ್ ಕೂಡ ಮಾಡ್ಕೋಬಹುದು ನಮ್ಮ ಒಂದು ರೀಪೇಮೆಂಟ್ EMIನ. ಈ ಎಲ್ಲ ಬೆನಿಫಿಟ್ಸ್ ನಮಗೆ ಈ ಒಂದು ಅಪ್ಲಿಕೇಶನಿಂದ ಸಿಗ್ತಾ ಇದೆ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಮಗೆ ಎಷ್ಟು ತರಹದ ಲೋನ್ ಕೊಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಇನ್ಸ್ಟೆಂಟ್ ಲೋನ್, ಎಜುಕೇಷನ್ ಲೋನ್, ವೆಡ್ಡಿಂಗ್ ಮ್ಯಾರೇಜ್ ಲೋನ್, ಮೆಡಿಕಲ್ ಎಮರ್ಜೆನ್ಸಿ ಲೋನ್, ಹೋಮ್ ರೆನೋವೇಷನ್ ಲೋನ್, ವೆಹಿಕಲ್ ಲೋನ್, 2 or 4 wheeler ಲೋನ್, ಲೋನ್ ಫಾರ್ ಸ್ಯಾಲರಿಡ್ ಪರ್ಸನ್ಗೂ ಕೊಡ್ತಾ ಇದ್ದಾರೆ. ಹಾಗೆ ಲೋನ್ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಗೂ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕ್ಯಾಶ್ ಲೋನ್, ಸ್ಮಾಲ್ ಲೋನ್, ಈ ರೀತಿಯಾಗಿ ಕೂಡ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿ ಏನಿರಬೇಕಾಗುತ್ತೆ, ಎಲಿಜಿಬಿಲಿಟಿ ನೋಡೋದಾದರೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 years ಮೇಲೆ ಇರಬೇಕಾಗುತ್ತೆ. ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ಮಂತ್ಲಿ ಇನ್ಕಮ್ ಬಂದುಬಿಟ್ಟು ನಮ್ಮದು 15,000 ಇರಬೇಕಾಗುತ್ತೆ. ಈ 3 ಎಲಿಜಿಬಿಲಿಟಿ ಇದ್ದರೆ ನಮಗೆ ಲೋನ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ಸ್ಟೆಪ್ಸ್ ಅನ್ನೋದು ನೋಡೋದಾದರೆ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಮ್ಮ ಒಂದು ಸ್ಮಾಲ್ ಕ್ರೆಡಿಟ್ ಅಮೌಂಟ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಚೂಸ್ ಮಾಡ್ಕೋಬೇಕು. 5 lakhವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನಾವು ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಪ್ಯಾನ್ ನಂಬರ್, ಇನ್ಕಮ್, ನೇಮ್, ಈ ರೀತಿಯಾಗಿ ನಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡ್ರೆ 3rd ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. 4th ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು KYC ಪ್ರೋಸೆಸ್ನ ನಾವು ಆನ್ಲೈನ್ ಮುಖಾಂತರ ಕಂಪ್ಲೀಟ್ ಮಾಡ್ಕೋಬೇಕು, ಆಧಾರ್ ಪ್ಯಾನ್ ಡೀಟೇಲ್ಸ್ನ ಕೊಟ್ಟು. 5th ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. 6th ಸ್ಟೆಪ್ ಬಂದುಬಿಟ್ಟು ಫಾಸ್ಟ್ ಅಪ್ರೂವಲ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಈ ಎಲ್ಲ ಪ್ರೋಸೆಸ್ ಮುಗಿದ ನಂತರ 7th ಸ್ಟೆಪ್ ನಮಗೆ ಇಲ್ಲಿ ಲೋನ್ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಸೊ ಅದು ಲೋನ್ ಅಗ್ರಿಮೆಂಟ್ನ ನಾವು ಸಿಗ್ನೇಚರ್ ಮಾಡ್ಕೋಬೇಕಾಗತ್ತೆ. ಫೈನಲ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು ಅಮೌಂಟ್ನ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿದಲ್ವ ಎಷ್ಟು ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಸ್ಟೆಪ್ಸ್ ಅನ್ನೋದು ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ 8 ಸ್ಟೆಪ್ಸ್ ಇದೆ. ಈ ಎಲ್ಲ ಸ್ಟೆಪ್ಸ್ನ ನೀವು ಫಿಲಪ್ ಮಾಡಿಕೊಂಡು ಫಾಲೋ ಅಪ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ನಿಮಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು, ನನಗೆ ಇನ್ಸ್ಟೆಂಟಾಗಿ ಲೋನ್ ಬೇಕಾಗಿದೆ, ಹಾಗೆ ನನ್ನ ಒಂದು ಎಮರ್ಜೆನ್ಸಿಗೆ ಆಗಿರ್ಬೋದು ಅಥವಾ ವೆಡ್ಡಿಂಗಿಗೆ, ಹೋಮ್ ರಿನ್ಯೂವೇಷನ್ಗೆ, ಈ ರೀತಿಯಾಗಿ ನಿಮ್ಗೆ ಏನಾದರೂ ಸಾಲ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನಿಮಗೆ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ನೋಡಿದಿಲ್ವ ಯಾವ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಟೆನ್ಯೂರ್ ಇರುತ್ತೆ ಅಂತ. ನೀವು ಕೂಡ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.